ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು 2 ಡೇಸ್ ವ್ಲಾಗ್ ಆಗಿರುತ್ತೆ, ಒಂದೆರಡು ದಿನದ ವ್ಲಾಗ್. ಫ್ರೆಂಡ್ಸ್, ಟಾಮಿ ಹಾಕ್ಕೊಂಡು ಎಲ್ಲಾಗಿತ್ತು ಅಂತ ಹೇಳಿದ್ನಲ್ವ ನೆನ್ನೆ. ಇವತ್ತು ಅದಕ್ಕೆ ಸಿರಪ್ ತಂದಿದ್ದೆ. ಹಾಕಬೇಕು ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತು. ಅದು ಸಿರಪ್ಪು ಕುಡಿಯೋದೇ ಇಲ್ಲ. ತುಂಬಾ ಕಷ್ಟಪಟ್ಟು ಹಾಕಿದ್ದೀನಿ. ನೋಡಿ, ಇದೆಲ್ಲ ಚೆಲ್ಲೋಗ್ಬಿಟ್ಟಿದೆ. ಹೇಗೋ ಯಾಮಾರಿಸ್ಬಿಟ್ಟು ಸಿರಪ್ನ ಹಾಕಿದ್ದೀನಿ. ನೋಡಿ, ಈಗ ನನ್ನ ಕಡೆ ನೋಡ್ತಾನೇ ಇಲ್ಲ. ಹತ್ರ ಹೋದ್ರೂ ಬರ್ತಾ ಇಲ್ಲ. ತುಂಬಾ ಅದು ಹೆದರ್ಕೊತ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ತಲೆಗೆ ಹೇರ್ ಆಯಿಲ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಮತ್ತು ಹರಳೆ ಎಣ್ಣೆ ಗಾಣದಿಂದ ಮಾಡಿರೋದು ಪ್ಯೂರ್ ಆಯಿಲ್ ತಂದಿದ್ದಾರೆ. ಸೊ ಅದನ್ನು ಇವತ್ತು ನಾವು ಯಾವ ರೀತಿ ಎಣ್ಣೆ ಮಾಡಿದೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಪೂರ್ತಿನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಯಾವ ರೀತಿ ಹೇರ್ ಆಯಿಲ್ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು, ನೋಡಿ ಇದು ಗಾಣದಿಂದ ತಂದಿರೋದು, ಗೆಜ್ಜೆ ಗಾಣ ಅಂತ ಅಲ್ಲಿ ನಮ್ಮ ಮನೆ ಹತ್ರನೇ ಮಾಡ್ತಾರೆ. ಸೊ ಆ ಒಂದು ಹೇರ್ ಆಯಿಲ್ ಕೊಬ್ಬರಿ ಎಣ್ಣೆ ಇದು ಒಂದು 1/4 ಲೀಟ್ರ್ ತಂದಿದ್ದಾರೆ. ಸೊ ಫ್ರೆಂಡ್ಸ್, ಈಗ ನೋಡಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಇದು ಪ್ಯೂರ್ ಆಯಿಲ್ ಕೊಬ್ಬರಿ. ಹಾಗೆ ಹರಳೆಣ್ಣೆ ಐತಲ್ವಾ, ಅದು ಕೂಡ ಅಷ್ಟೇ ಪ್ಯೂರ್ದು. ನಂತರ ನೋಡಿ ಅದಕ್ಕೆ ಏನೇನು ಹಾಕಬೇಕು ಅಂತೇಳಿ. ಈರುಳ್ಳಿ 1 ಗಡ್ಡೆ ಹಾಕಿದ್ದೀನಿ ಚಿಕ್ಕದು, ಯಾಕೆಂದರೆ 1/4 ಲೀಟ್ರ್ ಇರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈರುಳ್ಳಿ 1 ಗಡ್ಡೆ, ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಐತಲ್ವ ಅದೊಂದು ಅರ್ಧ ಹಾಕ್ಕೊಂಡಿದ್ದೀನಿ. ಮೆಂತ್ಯ 1 ಸ್ಪೂನು, ನಂತರ ಕಪ್ಪು ಜೀರಿಗೆ ಇರುತ್ತಲ್ವ ಅದೊಂದು ಸ್ಪೂನು, ಒಂದು 3 ದಾಸವಾಳ ಎಲೆದು ಮತ್ತು ಒಂದು 4 ದಾಸವಾಳ ಎಲೆ ಹೂವು ತಗೊಂಡಿದ್ದೀನಿ. ನಂತರ ಅಲೋವೆರಾ ಒಂದು ಅರ್ಧ ಇಂಚಷ್ಟು ತಗೊಂಡಿದ್ದೀನಿ. ನಂತರ ಕರಿಬೇವು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಎಣ್ಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಗ್ರೋತಿಂಗ್ ಇರುತ್ತೆ ಮತ್ತು ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಒಂದು ಆಯಿಲ್ನ ಟ್ರೈ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಸೊ ಯಾವ ರೀತಿ ಮಾಡೋದಂತೇಳಿ ಪ್ರೋಸೆಸ್ ನೋಡೋಣ ಬನ್ನಿ. ಈಗ ಏನೇನು ಬೇಕು ಅಂತ ನೋಡಿದ್ರಲ್ವಾ, ಸೊ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ನೋಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ನೋಡಿ, ಈಗ ಕೊಬ್ಬರಿ ಎಣ್ಣೆ ಐತಲ್ವಾ ಅದನ್ನು ಹಾಕ್ತೀನಿ. ಈಗ ಇದಷ್ಟು ಕೊಬ್ಬರಿ ಎಣ್ಣೆನ ನಾನು ಹಾಕ್ತಾ ಇದ್ದೀನಿ. ನೋಡಿ, ಸೊ ನೋಡಿದ್ರಲ್ವಾ, ಒಂದು 1/4 ಲೀಟ್ರ್ ಅಷ್ಟೇ ಇದೆ. ಬೇಕಂದರೆ ನೀವು ಜಾಸ್ತಿನೇ ಯೂಸ್ ಮಾಡ್ಕೋಬೋದು. ಇದು ಸ್ಟೋರ್ ಮಾಡ್ಕೋಬೋದು, ಒಂದು 2ರಿಂದ 3 ತಿಂಗಳವರೆಗೂ ಇಟ್ಕೊಂಡ್ರೂ ಏನಾಗಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಏರ್ ಚೆನ್ನಾಗಿ ಬೆಳೀತದೆ. ನಂತರ ಡ್ಯಾಂಡ್ರಫ್ ಎಲ್ಲ ಹೋಗ್ತದೆ. ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಒಂದ್ಸರಿ ಈ ರೀತಿ ಎಣ್ಣೆ ಮಾಡೋದನ್ನು ನೋಡಿ. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ನೀವು, ಹರಳೆಣ್ಣೆನ 1/4 ಲೀಟ್ರ್ ಇದೆ ಅಲ್ವಾ, ಅದರಲ್ಲಿ ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ. ತುಂಬ ಹಾಕಿದ್ರೆ ತುಂಬಾ ಜಿಡ್ಡೆಲ್ಲ ಬಂದುಬಿಡುತ್ತೆ. ಹರಳೆಣ್ಣೆ ಜಾಸ್ತಿ ಆಗಿಬಿಟ್ಟಿದ್ರೆ ಸ್ಟಿಕ್ಕಿಯಾಗಿ ಬಂದುಬಿಡುತ್ತೆ ತಲೆಗೆ ಹಚ್ಕೊಂಡಾಗ. ಅದಕ್ಕೋಸ್ಕರ ಹಾಕ್ತಾ ಇಲ್ಲ. ಈಗ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತಗೊಂಡಿದ್ದೀನಿ ಅದೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಒಂದೊಂದಾಗೆ. ಕಪ್ಪು ಜೀರಿಗೆ ಮತ್ತು ಕರಿಬೇವು, ಇದು ನಾಟಿ ಈರುಳ್ಳಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ನನ್ನ ಹತ್ರ ನಾಟಿ ಈರುಳ್ಳಿ ಇದ್ದಿಲ್ಲ, ಅದಕ್ಕೋಸ್ಕರ ದೊಡ್ಡದು ಈರುಳ್ಳಿ ಬರುತ್ತಲ್ವ ಅದನ್ನೇ ಹಾಕಿದ್ದೀನಿ. ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು 5 ನಿಮಿಷ. ಅದೊಂಥರ ಘಮ ಘಮ ಬರುತ್ತೆ. ಹಾಗೆ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ತಕ್ಷಣ ಎಷ್ಟು ಉಕ್ಕಿ ಬರ್ತಾ ಇದೆ. ನೋಡಿದ್ರಲ್ವಾ, ಎಣ್ಣೆ ಈಗ ರೆಡಿ ಆಯಿತು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿದ್ರಲ್ವೇ ಎಣ್ಣೆ ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಈಗ ಅದನ್ನು ಹಾಗೆ ಬಿಟ್ಬಿಡ್ತೀನಿ. ಈಗೇನು ಮುಟ್ಟಕ್ಕೆ ಹೋಗಲ್ಲ. ಅದರಲ್ಲಿ ಇರುವಂಥ ಒಂದು ರಸ ಎಲ್ಲ ಹೀರ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇ ಅದನ್ನು ನೋಡ್ತೀನಿ. ಸೊ ಎಷ್ಟಾಗಿದೆ ಅನ್ಕೊತ ಇದ್ದೀನಿ ಎಣ್ಣೆ ಯಾವ ರೀತಿ ಮಾಡಿದೆ. ಫ್ರೆಂಡ್ಸ್, ಈಗ ಸಾಯಂಕಾಲ ಆದ ತಕ್ಷಣ ಒಂದು ಸ್ನ್ಯಾಕ್ಸ್ ಏನಾದರೂ ಇರಬೇಕಲ್ವ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ.
ಸಾಯಂಕಾಲ ಆದ ತಕ್ಷಣ ಏನೋ ಒಂದು ತಿನ್ನಬೇಕು ಅನಿಸ್ತಾ ಇರುತ್ತೆ, ಕಾಫಿ ಅಥವಾ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ. ಸೊ ನಾವೆಲ್ಲ ಕಾಫಿ ಎಲ್ಲ ಅಭ್ಯಾಸ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಇವತ್ತು ಜೋಳ ಇದೆಯಲ್ವ ಅದನ್ನು ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಜೊತೆಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ಜೋಳ ಇದು ನಾಟಿ ತಗೊಂಡು ಬಂದುಬಿಟ್ಟಿದ್ದಾರೆ. ಸಣ್ಣ ಸಣ್ಣ ಪಾಪ್ಕಾರ್ನ್ ಆಗ್ತಾಯಿದೆ, ಸ್ವಲ್ಪ ದೊಡ್ಡದೇನು ಆಗ್ತಾಯಿಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಕಲಿಸ್ತಾ ಇರಬೇಕು. ಏಕೆಂದರೆ ಕೆಳಗಡೆ ಏನಾದರೂ ಸ್ವಲ್ಪ ಬೀಜ ಉಳ್ಕೊಂಡು ಬಿಟ್ಟಿರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ಬೇಕು. ನೋಡ್ತಾ ಇರ್ಬೋದು, ಈಗ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಟೈಮ್ ಪಾಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕು. ಇದು ಕಾಫಿ ಅಥವಾ ಟೀ ಜೊತೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ಇದನ್ನೇ ತಿಂದ್ಕೊಂಡು ಟಿ ವಿ ನೋಡ್ಕೊತಾ ಇರ್ತೀನಿ. ಈಗ ನೋಡ್ತಾ ಇರ್ಬೋದು ನೀವು, ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಒಂದು ಸ್ನ್ಯಾಕ್ ಅಂತೂ. ಮಕ್ಕಳೇನಾದರೂ ಕೇಳ್ತಾ ಇದ್ರೆ, ಹಠ ಮಾಡ್ತಾ ಇರಿದಾಗ ಸ್ನ್ಯಾಕ್ ಏನಾದರೂ ಬೇಕು ಅಂದಾಗ ಇದು ಈಸಿಯಾಗಿ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಒಂದು ಸರಿ ಮಾಡ್ಕೊಳ್ಳಿ, ಹಾಗೆ ಸ್ಟಾಕ್ ಕೂಡ ಇಟ್ಕೊಳ್ಬೋದು, ಒಂದು 2-3 ದಿನ ಅಥವಾ ಒಂದು ವಾರನೂ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಔಟ್ಸೈಡ್ ಏನು ತಿಂದಿರ ಈ ರೀತಿ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಡೇ ನೋಡಿ ಆಯಿಲ್ ಮಾಡಿದ್ನಲ್ವ, ಅದು ನೆಕ್ಸ್ಟ್ ಡೇ ನೋಡ್ತಾ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ತೆಗೆದು ನೋಡಿದ ತಕ್ಷಣ ಎಷ್ಟು ಘಮ ಘಮ ಬರುತ್ತೆ. ಹಾಗೆ ಈ ಒಂದು ಆಯಿಲು ತುಂಬ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲೇ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊಳ್ಬೋದು. ಔಟ್ಸೈಡೆಲ್ಲ ತೊಗೊಂಡು ಬಂದಿರ್ತೀವಲ್ಲ, ಅದು ಏನೇನು ಹಾಕಿರ್ತಾರೋ ನಮಗೆ ಗೊತ್ತಿರಲ್ಲ. ಬಟ್ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ನಂಬಿಕೆ ಇರುತ್ತೆ, ಇದೆಲ್ಲ ಹಾಕ್ಕೊಂಡಿದ್ವಿ ಇಂಗ್ರೀಡಿಯೆಂಟ್ಸು, ಸೊ ಹಚ್ಕೋಬೋದು ಧೈರ್ಯವಾಗಿ ಅಂಥೇಳಿ. ಔಟ್ಸೈಡಿಂದ ತಗೊಂಡು ಬಂದಿದ್ವಿ, ಅದೇನು ಯೂಸ್ ಆಗೋಲ್ಲ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯದು ಅಂತಲೇ ಹೇಳ್ತೀನಿ. ನಂತರ ಈಗ ನೋಡಿ ನಾನು ಎಣ್ಣೆನ ಹಚ್ಕೊತಾ ಇದ್ದೀನಿ. ಈ ರೀತಿ ಲೇಯರ್ ಆಗಿ ತಗೊಂಡ್ಬಿಟ್ಟು ನಮ್ಮ ಬುಡಕ್ಕೆ ಹಚ್ಕೋಬೇಕು. ತಲೆ ಏನಿದೆ ಅದು ಬುಡಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಏರ್ ಫಾಲು, ಡ್ಯಾಂಡ್ರಫು ಇದೇನು ಇರಲ್ಲ. ಮೆಂತ್ಯ ಎಲ್ಲ ಹಾಕಿರ್ತೀವಲ್ಲ, ಡ್ಯಾಂಡ್ರಫ್ಗೆ ತುಂಬಾ ಒಂದು ಕೆಲಸ ಮಾಡುತ್ತೆ ಈರುಳ್ಳಿ ಎಲ್ಲ. ಅದಕ್ಕೋಸ್ಕರ ಈ ಬುಡಕ್ಕೆ ಹಚ್ಕೊಂಡು ಒಂದು ಓವರ್ ನೈಟ್ ಬಿಟ್ಬಿಟ್ರೂ ಚೆನ್ನಾಗಿರುತ್ತೆ. ನಾನು ನೈಟ್ ಎಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ತೀನಿ, ಅಥವಾ ಆವತ್ತೇ ಸ್ನಾನ ಮಾಡ್ಕೋಬೋದು, ಏನು ಪರವಾಗಿಲ್ಲ. ಹೋಳಿ ಹಬ್ಬ ಅಲ್ವಾ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇಡೀ ವರ್ಷ ಎಲ್ಲರ ಒಂದು ಜೀವನದಲ್ಲಿ ಕಲರ್ಫುಲ್ ಆಗಿ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಸ್ಪೆಷಲ್ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಪೂಜೆ ಕೂಡ ಮುಗೀತು, ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ. ಸೊ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ಹೋಳಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡಿ ಬೆಳಗ್ಗೆನೇ ದಾಸವಾಳ ಹೂವು ಎಲ್ಲ ಇತ್ತು, ಹೂವು ಏನು ತಂದಿಲ್ಲ. ಜೊತೆಗೆ ಇದು ನಮ್ಮ ಮನೆ ದೇವರು ಒಂದು ಹಬ್ಬ. ಈ ಸರಿ ಏನು ಮಾಡ್ತಾ ಇಲ್ಲ, ಸಿಂಪಲಾಗಿ ಪೂಜೆ ಮಾಡಿಕೊಂಡು ಒಂದು ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪ ಬೇಕಿತ್ತು, ಅದಕ್ಕೋಸ್ಕರ ಬೆಣ್ಣೆ ಯಾವಾಗೋ ತೆಗ್ದು ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ಇವತ್ತು ಬೆಣ್ಣೆ ಏನು ಜಾಸ್ತಿ ತಿನ್ನಲ್ಲ ನಾವು, ಅದಕ್ಕೋಸ್ಕರ ತುಪ್ಪ ಮಾಡ್ಕೊಳ್ಬಿಡೋಣ ಅಂಥೇಳಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಎಲ್ಲ ಹಾಕ್ತಾ ಇದ್ದೀನಿ. 300 ಗ್ರಾಮ್ ಅಷ್ಟು ಇತ್ತು ಮನೆಯಲ್ಲಿ. ಸೊ ಅದನ್ನು ಹಾಕಿಬಿಟ್ಟು ಈಗ ತುಪ್ಪ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದಕ್ಕೆ ಮೆಂತ್ಯ ಮತ್ತು ಲವಂಗನೂ ಹಾಕ್ತಾರೆ. ನಂತರ ಏಲಕ್ಕಿ ಇರುತ್ತಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ವೀಳ್ಯದೆಲೆ ಮತ್ತು ಒಂದೆಸಲು ಬೆಳ್ಳುಳ್ಳಿ, ನಂತರ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ, ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕಿಬಿಟ್ಟು ಒಂದು 15 ಮಿನಿಟ್ಸ್ ಆ ಥರ ಕುದಿಸ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗಿಬಿಡಬೇಕು ಮತ್ತು ಬೆಣ್ಣೆ ಸ್ಮೆಲ್ ಏನೂ ಬರಬಾರ್ದು. ಗೊತ್ತಾಗುತ್ತೆ ನಮಗೆ ಈ ರೀತಿ ಮಜ್ಜಿಗೆ ಹಾಕೋದ್ರಿಂದ. ಮಜ್ಜಿಗೆ ಹಾಕಿದ್ರೆ ನೋಡಿ ಎದ್ದು ಪಟ ಅಂತ ಸೌಂಡ್ ಬರುತ್ತೆ, ಆವಾಗ ತುಪ್ಪ ರೆಡಿಯಾಗಿದೆ ಅಂತ. ನೋಡ್ತಾ ಇರ್ಬೋದು, ಈಗ ತುಪ್ಪ ರೆಡಿಯಾಗಿದೆ, ಘಮ ಘಮ ಅಂತ ಬರ್ತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ಅದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಈಗ
ಆಲೂ ಕುರ್ಮ ಮಾಡೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ಬಟಾಣಿ ನೆನೆಸಿಟ್ಟಿದ್ದೆ ಓವರ್ ನೈಟು, ಅದನ್ನು ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು. ಬರೀ ಬಟಾಣಿ, ಬಿಳಿದು ಬಟಾಣಿ ಇರುತ್ತಲ್ವ ಅದು ಮತ್ತು ಗ್ರೀನ್ ಕಲರ್ ಬಟಾಣಿ ಸ್ವಲ್ಪ ಮಿಕ್ಸ್ ಆಗಿತ್ತು. ಸೊ ಅದನ್ನು ನೆನೆಸ್ಬಿಟ್ಟು ಈಗ ನೀರು ಎಷ್ಟು ಬೇಕೋ ಅಷ್ಟು ಬೇಯಲಿಕ್ಕೆ ಹಾಕಿಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ, ಜೊತೆಗೆ ಸಾಲ್ಟ್ ಕೂಡ ಹಾಕ್ಕೋಬೋದು. ಈಗ ವಿಸಿಲ್ಗೆ ಇಟ್ಟಿದ್ದೀನಿ. ನಂತರ ಇದು ತಣ್ಣಗಾಗಿದ್ದು ತುಪ್ಪ ಮಾಡಿದ್ದು, ಅದನ್ನು ಒಂದು ಗಾಜಿನ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಿಷ್ಟು ತುಪ್ಪನೂ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ಟೋರ್ ಮಾಡ್ಕೋಬೋದು, ಒಂದು 2-3 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ಏನಾದರೂ ಮಾಡಿದ್ರೆ ಅದಕ್ಕೆ ಹಾಕ್ಕೊಂಡು ತಿಂತೀವಿ. ನಂತರ ರಸಮನ್ನ ಏನಾದರೂ ಮಾಡಿರ್ತೀನಲ್ಲ ಅವಾಗನೇದ್ರು ಹಾಕ್ಕೊತೀವಿ. ನಂತರ ಪೂರಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. 2 ಕಪ್ಪಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಬೇಕಂದ್ರೂ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇರೋದು. ಇದನ್ನು ಚೆನ್ನಾಗಿ ಮೆತ್ತಗೆ ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಳ್ಳೋದು. ಈಗ ಅದು ಕಲಸಿ ಇಟ್ಟಿದ್ದೀನಿ ನೆನೆಯಕ್ಕೆ. ಅಷ್ಟರೊಳಗಡೆ ಇದು ಕೇಸರಿ ಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಸನ್ಫ್ಲವರ್ ಆಯಿಲ್. ಇದೇನು ಸ್ಮೆಲ್ ಬರಲ್ವಲ್ಲ, ಕಾಯಿಸಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಸೈಡ್ಗೆ ತೆಗೆದಿಟ್ಕೊತೀನಿ. ನಂತರ 3/4 ಕಪ್ಪಷ್ಟು ರವೆನ ಹಾಕ್ಕೊತಾ ಇದ್ದೀನಿ. ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಮತ್ತು ಆಯಿಲು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಿತ್ತು. ನಾವು ಸ್ವಲ್ಪ ಆಯಿಲಿ ಫುಡ್ ಕಡಿಮೆ ಮಾಡ್ಕೊಂಡಿದ್ವಿ ಇತ್ತೀಚೆಗೆ. ವೆಯ್ಟ್ಲೆಸ್ ಎಲ್ಲ ಮಾಡ್ತಿದ್ದೀನಲ್ವ, ತುಂಬಾ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ತುಪ್ಪ. ನಾನು ಆದಷ್ಟು ಕಡಿಮೆನೇ ಹಾಕಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಏಲಕ್ಕಿ ಸ್ವಲ್ಪ ಜಜ್ಜಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ಕೇಸರಿ ದಳ ಇರುತ್ತಲ್ವ ಅದನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಕಲರ್ಗೋಸ್ಕರ. ನಂತರ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಚೆನ್ನಾಗಿ ಕುದೀತಾ ಇರಬೇಕು. ಆ ಟೈಮ್ಗೆ ಇದಕ್ಕೆ ಹಾಕಬೇಕು. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನಾನು ಕೇಸರಿ ಇದು ಹಾಕಿರೋದ್ರಿಂದ ಅಷ್ಟೊಂದು ಕಲರ್ ಬರಲಿಲ್ಲ, ಪರವಾಗಿಲ್ಲ ಅಂಥೇಳಿ. ಬೇಕಂದರೆ ಫುಡ್ ಕಲರ್ ಕೂಡ ಹಾಕೋಬೋದು, ಚೆನ್ನಾಗಿ ಕಲರ್ ಬರಬೇಕು ಅಂದರೆ. ನಂತರ ಆಲೂ ಕುರ್ಮಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಪಲಾವ್ ಎಲೆ ಮತ್ತು ಸೋಂಪು, ಲವಂಗ, ಚಕ್ಕೆ ಇದೆಲ್ಲನೂ ಕೂಡ ಹಾಕ್ಕೋಬೇಕಿತ್ತು. ನಾನು ಮರ್ತೋಗ್ಬಿಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ನಂತರ ಬೆಳ್ಳುಳ್ಳಿ ಒಂದು 2 ಎಸಳಷ್ಟು ಜಜ್ಜಿಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಚೆನ್ನಾಗಿ ಬೇಗ ಬೇಯಲಿಕ್ಕೆ ಅಂಥೇಳಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ. ನಂತರ ಆಲೂಗಡ್ಡೆ ಇತ್ತಲ್ವ ಅದು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನಂತರ ಬಟಾಣಿ ಬೇಯಿಸಿದ್ನಲ್ವ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೇಕು, ಆಲೂಗಡ್ಡೆ ಸಿಹಿ ಇರುತ್ತಲ್ವ ಅದಕ್ಕೋಸ್ಕರ. ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತಣ್ಣೀರೇನು ಹಾಕ್ಕೊತಾ ಇಲ್ಲ, ಬಿಸಿನೀರು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸಾಗು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಪೂರಿಗೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿ ಕುದಿಸ್ಕೊಂಡ ನಂತರ ಫೈನಲಾಗಿ ನಾನು ಕಸೂರಿ ಮೆಥಿ ಇರುತ್ತಲ್ವ ಅದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಫೈನಲಾಗಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೈಡ್ಗೆ. ನಂತರ ಪೂರಿಗೆ ಹಿಟ್ಟು ಕಲಸಿಟ್ಟಿದ್ದೆ ಅಲ್ವಾ, ಅದು ಇನ್ನೊಂದು ಸರಿ ನಾದ್ಕೊಂಡ್ಬಿಟ್ಟು ಈಗ ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿಗಿಂತ ಇನ್ನು ಚಿಕ್ಕ ಸೈಜು ನಾವು ಪೂರಿಗೆ ಮಾಡ್ಕೋಬೋದು. ನಮಗೆ ಎಷ್ಟು
ಸೈಜ್ ಬೇಕೋ ಅಷ್ಟು ಸೈಜು ಲಟ್ಸ್ಕೋಬೋದು. ಚೆನ್ನಾಗಿರುತ್ತೆ ಅಲ್ವಾ. ನಾನಂತೂ ಪೂರಿ ಮಾಡೋದು ತುಂಬಾ ಕಡಿಮೆ. ನನಗೆ ಆಯಿಲಿ ಫುಡ್ ಅಂದರೆ ಜಾಸ್ತಿ ಇಷ್ಟ ಆಗಲ್ಲ. ನಮ್ಮ ಮನೆಯವರು ಕೇಳ್ತಾ ಇದ್ರು ಪೂರಿನೇ ಮಾಡಲ್ಲ ಅಂಥೇಳಿ, ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಕೇಸರಿ ಬಾತ್ ಕೂಡ ಅಷ್ಟೇ, ಇಷ್ಟೊತ್ತಿಗೆ ನಾನು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ತುಪ್ಪ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಿತ್ತು, ನಾನು ಕಡಿಮೆನೇ ಹಾಕ್ಕೊಂಡಿದ್ದೆ ಅಷ್ಟೇ. ಇವೆರಡು ಮಾಡೇ ಇಲ್ಲ ಮದುವೆ ಆದಾಗಿಂದ ಅಂಥೇಳಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಹೋಳಿ ಹಬ್ಬ ಅಲ್ವಾ, ಹಾಗೆ ಸ್ಪೆಷಲಾಗಿ ಏನಾದರೂ ಅಡುಗೆ ಇರಲಿ ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೆ. ಸೊ ಈಗ ಪೂರಿ ಲಟ್ಸ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಸೈಜಲ್ಲಿ ಪೂರಿ ಮಾಡ್ಕೊಂಡಿದ್ದು ಅಷ್ಟೇ. ಇದು ಎಣ್ಣೆಗೆ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮೈದೆಗಿಂತ ಇದು ಗೋಧಿ ಹಿಟ್ಟು ಇರುತ್ತಲ್ವ, ಅದರಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ. ಯಾವಾಗೋ ಒಂದ್ಸರಿ ತಿನ್ನೋದ್ರಿಂದ ಏನೂ ಆಗಲ್ಲ. ನಾವು ಜಾಸ್ತಿ ಅದನ್ನೇ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಯಾವಾಗೋ ಒಂದ್ಸರಿ ಅಪರೂಪಕ್ಕೆ ತಿನ್ನೋದಲ್ವ ಅಂಥೇಳಿ ಮೈದಾದಲ್ಲೇ ಮಾಡ್ತಾಯಿದ್ದೀನಿ. ಈಗ ಈ ರೀತಿ ಒಂದು ಚಿಕ್ಕ ಸೈಜಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಪೂರಿ ಮಾಡ್ಕೊಳ್ಳೋದು ಅಷ್ಟೇ. ಅವರಿಗೆ ತುಂಬಾ ಇಷ್ಟ ಅಂತೆ, ನನಗೂ ಗೊತ್ತಿರಲಿಲ್ಲ. ಮಾಡು ಅಂತ ಕೇಳ್ತಿದ್ರೆ ಯಾವಾಗಿಂದನೂ. ಅದಕ್ಕೋಸ್ಕರ ಫೈನಲಿಗೆ ಇವತ್ತು ಮಾಡಿದ್ದೀನಿ ನೋಡಿ. ಎಷ್ಟು ಪೂರಿ ಮಾಡಿದ್ದೀನಿ. ನಾನು ತಿಂದಿದ್ದು 2 ಪೂರಿನೇ ತಿಂದಿದ್ದು, ಮಿಕ್ಕಿದೆಲ್ಲ ಅವರೇ ತಿಂದರು. ಮಧ್ಯಾಹ್ನ ಮತ್ತು ಸಾಯಂಕಾಲ 2 ಹೊತ್ತಿಗೂ ಅದೇನು ಮಾಡಿಬಿಟ್ಟಿದ್ದೀನಿ ಅಡುಗೆ ಇವತ್ತು. ಅದ್ರ ಜೊತೆಗೆ ರಸಮ್ಮು ಮತ್ತು ಅನ್ನ ಮಾಡಿದ್ದೀನಿ. ಹುರುಳಿಕಾಳು ಸಾರು ಬೇರೆ ಐತೆ ನೋಡಿ. ಕೇಸರಿ ಬಾತ್ ಈ ರೀತಿ ಆಗಿದೆ. ಫಸ್ಟ್ ಟೈಮ್ ಮಾಡಿದ್ದು, ಚೆನ್ನಾಗಿತ್ತು ತಿನ್ನೋಕ್ಕೆ. ಈಗ ಆಲೂ ಕುರ್ಮಾ ಕೂಡ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಆಲೂ ಕುರ್ಮಾ. ಈಗ ಸರ್ವ್ ಮಾಡ್ಕೊಂಡ್ಬಿಟ್ಟು ತಿಂತಾಯಿದ್ದೀನಿ. ಅಷ್ಟರಲ್ಲಿ ಅವರು ಕೂಡ ಬಂದ್ರಲ್ವ, ಚಂಪಕಲ ಸ್ವೀಟ್ ಬರುತ್ತಲ್ವ, ಅದು ಮತ್ತು ಹೋಳಿಗೆ ತಂದುಬಿಟ್ಟಿದ್ದಾರೆ. ನಾನು ಅವರಿಗೆ ಹೇಳಿಲ್ಲ ಇದೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಂಥೇಳಿ, ಅದಕ್ಕೆ ಅವ್ರು ತಂದುಬಿಟ್ಟಿದ್ದಾರೆ. ಬರೀ ಅನ್ನ ಸಾರು ಮಾತ್ರನೇ ಮಾಡಿದ್ದೀನಿ ಅಂತ ಹೇಳಿದ್ದೆ, ಸರ್ಪ್ರೈಸ್ ಕೊಡೋಣ ಅಂಥೇಳಿ. ನೋಡಿದ್ರೆ ಅವ್ರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಒಬ್ಬಟ್ಟು ಮತ್ತು ಚಂಪಕಲ ತಗೊಂಡು ಬಂದುಬಿಟ್ಟಿದ್ದಾರೆ. ಸೊ ಈಗ ತಂದುಬಿಟ್ಟಿದ್ದಾರೆ ಅಂಥೇಳಿ ಅದನ್ನು ಕೂಡ ಸರ್ವ್ ಮಾಡಿ ಅವರಿಗೆ ಕೊಟ್ಟಿದ್ದೆ. ಇವತ್ತಿನ ಒಂದು ಮಧ್ಯಾಹ್ನದ ಅಡುಗೆ ಇದಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್.